ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ಯುಜಯ ಪಾಠಕ್ಕೆ ಸುಸ್ವಾಗತ. ಅತ್ರಸ್ತಮೇವ ಸತತಂ ಪರಿಫುಲ್ಲಚಕ್ಷುಃ ಕಾಂತ್ಯಾ ವಿಡಂಬಿತನವೇಂದು ಜಗತ್ಯನರ್ಘ್ಯಂ ತತ್ಪುತ್ರರತ್ನಂ ಉಪಗೃಹ್ಯ ಕದಾಚಿದಾಪ್ತಃ ಸುಸ್ವಾಮಿನೇ ಬುಧೋಪಾಯನ ಮಾರ್ಪಯತ್ಸಃ. ಬಾಲಕ ವಾಸುದೇವ ಜನಿಸಿದ ಮೇಲೆ ತತ್ಪುತ್ರರತ್ನಂ ಉಪಗೃಹ್ಯ ಕದಾಚಿದಾಪ್ತಃ ಸುಸ್ವಾಮಿನೇ ಬುಧ ಉಪಾಯನ ಮಾರ್ಪಯತ್ಸಃ. ಬುಧ ಸಹ ಆ ಜ್ಞಾನಿಯಾಗಿರ್ತಕ್ಕಂತಹ ಮಧ್ಯಗೆಯ ಭಟ್ಟರು ಸತತಂ ಅತ್ರಸ್ತಂ ಏವ ಪರಿಫುಲ್ಲಚಕ್ಷು ಕಾಂತ್ಯಾ ವಿಡಂಬಿತನವೆಂದು ಜಗತ್ತಿ ಅನರ್ಘ್ಯಂ ಪುತ್ರರತ್ನಂ ಉಪಗೃಹ್ಯ, ಆ ಮಗುವನ್ನು ತೆಗೆದುಕೊಂಡು ಅನಂತಾಸನ ಸ್ವಾಮಿ ಕಡೆಗೆ ಬರ್ತಾರೆ. ಎಂತಹ ಮಗು ಅಂದರೆ ಸತತಂ ಅತ್ರಸ್ತಂ, ಹೆದರಿಕೆನೇ ಇಲ್ಲ ಆ ಮಗುವಿಗೆ, ಹೆದರಿಕೆ ಇಲ್ಲದಿರತಕ್ಕಂತಹ, ಮತ್ತು ಪರಿಫುಲ್ಲ ಚಕ್ಷು, ಅರಳಿದ ಕಣ್ಣುಗಳುಳ್ಳಂತಹ ಪರಿಫುಲ್ಲ ಚಕ್ಷು ಅಂತಹ ಮಗು. ಕಾಂತ್ಯಾ ವಿಡಂಬಿತ ನವೆಂದು, ತನ್ನ ಹೊಳಪಿನಿಂದ ತನ್ನ ಕಾಂತಿಯಿಂದ ವಿಡಂಬಿತ ನವೆಂದು ಶುಕ್ಲಪಕ್ಷ ಚಂದ್ರನನ್ನು ಹೋಲತಕ್ಕಂತಹ ಜಗತಿ ಅನರ್ಘ್ಯಂ, ಜಗತ್ತಿನಲ್ಲಿ ಅನರ್ಘ್ಯಂ ಅಮೂಲ್ಯವಾಗಿರತಕ್ಕಂತಹ ಪುತ್ರರತ್ನಂ, ರತ್ನಂತಿರತಕ್ಕಂತಹ ಪುತ್ರನನ್ನು ಉಪಗೃಹ್ಯ ತೆಗೆದುಕೊಂಡು ಕದಾಚಿತ್ ಒಂದು ದಿನ ಸ್ವಸ್ವಾಮಿನೇ ತಮ್ಮ ಕುಲಸ್ವಾಮಿಯಾಗಿರ್ತಕ್ಕಂತಹ ಅನಂತಾಸ ದೇವರ ಬಳಿಗೆ ಹೋಗಿ ಆಪ್ತಃ ಸನ್, ಅನಂತಾಸನ ಬಳಿಗೆ ಬಂದವರಾಗಿ ತತ್ ಉಪಾಯನಂ, ಆ ಮಗನೆಂಬ ಉಪಾಯನವನ್ನು, ಮಗನನ್ನು ಉಪಾಯನವಾಗಿ ಕಾಣಿಕೆಯಾಗಿ ಅರ್ಪಿಸಿದರು. ಅರ್ಥಾತ್ ಕುಲಸ್ವಾಮಿಯಾಗಿರ್ತಕ್ಕಂಥ ಅನಂತಾಸನ ದೇವರಿಗೆ ಬಂದು ತಮ್ಮ ಮಗುವನ್ನು ದರ್ಶನ ಮಾಡಿಸಿದರು, ತೋರಿಸಿದರು ಅಂತ ಅರ್ಥ. ಬುಧ ಜ್ಞಾನಿಯಾದ, ಸಹ ಮಧ್ಯಗೇಹ ಭಟ್ಟರು ಸತತಂ ಯಾವಾಗಲೂ ಅತ್ರಸ್ತಮೇವ ಭಯವಿಲ್ಲದ, ಪರಿಫುಲ್ಲ ಚಕ್ಷು ಅರಳಿದ ಕಣ್ಣುಗಳುಳ್ಳ, ಕಾಂತ್ಯ ದೇಹಕಾಂತಿಯಿಂದ, ವಿಡಂಬಿತ ನವೆಂದು ಶುಕ್ಲಪಕ್ಷ ಚಂದ್ರನನ್ನು ಹೋಲತಕ್ಕಂತಹ, ಜಗತಿ ಈ ಪ್ರಪಂಚದಲ್ಲಿ ಅನರ್ಘ್ಯಂ ಅಮೂಲ್ಯವಾದ ಪುತ್ರರತ್ನಂ ರತ್ನಂತಿರತಕ್ಕಂತಹ ಮಗನನ್ನು ಉಪಗೃಹ್ಯ ಎತ್ತಿಕೊಂಡು ಕದಾಚಿತ್ ಒಂದು ದಿನ ಸ್ವಸ್ವಾಮಿನೇ ತಮ್ಮ ಕುಲಸ್ವಾಮಿಯಾಗಿರತಕ್ಕಂತಹ ಅನಂತೇಶ್ವರನ ಬಳಿಗೆ ಆಪ್ತಃ ಸನ್ ಬಂದವರಾಗಿ ತದ್ ಉಪಾಯನಂ ಆ ಪುತ್ರನನ್ನು ಕಾಣಿಕೆಯಾಗಿ ಅರ್ಪಯತ್ ಅರ್ಪಿಸಿದರು. ಇದು ಈ ಶ್ಲೋಕದ ಅನ್ವಯಾನುಸಾರ ಅರ್ಥ. ಅತ್ರಸ್ತ ಹೆದರಿಕೆ ಇಲ್ಲ ಅಂತ, ಯಾವುದೇ ಹೆದರಿಕೆ ಇಲ್ಲದ, ಅತ್ರಸ್ತಃ ತಂ ಪರಿಫುಲ್ಲ ಚಕ್ಷು, ಪರಿಫುಲ್ಲ ಅಂದರೆ ಅರಳಿದ ಕಣ್ಣುಗಳುಳ್ಳವ, ಪರಿಫುಲ್ಲವಾದ ಕಣ್ಣುಗಳು ಯಾವನಿಗಿವೆಯೋ ಅವನು ಪರಿಫುಲ್ಲ ಚಕ್ಷು. ಪರಿಫುಲ್ಲೇ ಚಕ್ಷುಷಿ ಯಸ್ಯ ಸಹ ಪರಿಫುಲ್ಲ ಚಕ್ಷು. ವಿಡಂಬಿತ ನವೆಂದು, ವಿಡಂಬಿತನಾದ ನವ ಇಂದು, ವಿಡಂಬಿತ ನವೇಂದು ಏನತತ ವಿಡಂಬಿತ ನವೇಂದು, ಅಂತಹ ಅನರ್ಘ್ಯ ರತ್ನ ಮಗನನ್ನು ಅನಂತಾಸನ ಬಳಿಗೆ ಕರ್ಕೊಂಡು ಬಂದರು. ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ ತಮ್ಮ ಮಗನಿಗೆ ಯಾವುದೇ ತೊಂದರೆ ಆಗದೆ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಶಿಶುವನ್ನು ಎತ್ತುಕೊಂಡು ಅದೇ ರಾತ್ರಿ ಹಿಂತಿರುಗಿ
ಪಾಜಕಕ್ಕೆ ಹೊರಡ್ತಾರೆ. ಆ ವಿಚಾರವನ್ನು ಮುಂದಿನ ಶ್ಲೋಕ ಹೇಳ್ತದೆ. ನತ್ವಾ ಹರಿಂ ರಜತಪೀಠಪುರಾದಿವಾಸಂ ಬಾಲಸ್ಯ ಸಂಪದಂ ಅನಾಪದಂ ಅರ್ಥಯಿತ್ವಾ ಸಾಕಂ ಸುತೇನ ಪರಿವಾರ ಜತಾನ್ವಿತೋಸೌ ಪ್ರಾಯಾನ್ನಿಶೀಥ ಸಮಯೇ ನಿಜಮೇವ ಧಾಮ. ಅಸೌ ರಜತಪೀಠಪುರಾಧಿವಾಸಂ ಹರಿಂ ನತ್ವಾ ಬಾಲಸ್ಯ ಅನಾಪದಂ ಸಂಪದಂ ಅರ್ಥಯಿತ್ವಾ ಸುತೇನ ಸಾಕಂ ಪರಿವಾರಜನಾನ್ವಿತಃ ನಿಶೀಥಸಮಯೇ ಏವ ನಿಜಂ ಧಾಮ ಪ್ರಾಯಾತ್. ಅಸೌ ಈ ಮಧ್ಯಗೆಯ ಭಟ್ಟರು ಆ ರಜತಪೀಠಪುರಾದಿವಾಸಂ ಉಡುಪಿಯಲ್ಲಿರ್ತಕ್ಕಂತಹ ಅನಂತೇಶ್ವರನನ್ನು ನಮಸ್ಕಾರ ಮಾಡಿ ಆ ಅನಂತೇಶ್ವರನಿಗೆ ಎಲ್ಲ ಸೇವೆಯನ್ನು ಸಲ್ಲಿಸಿ ಮರಳಿ ಪಾಜಕ ಕ್ಷೇತ್ರಕ್ಕೆ ಹೊರಟಿದ್ದಾರೆ. ಅರ್ಧರಾತ್ರಿ, ಮಧ್ಯರಾತ್ರಿ ಆಗಿದೆ, ದಾರಿಯಲ್ಲಿ ಮಧ್ಯರಾತ್ರಿ ಆಯಿತು. ಅವರಲ್ಲಿ ಒಬ್ಬ ವಿಕಾರವಾಗಿ ಕಿರುಚಕ್ಕೆ ಶುರು ಮಾಡಿದ. ಭಯದಿಂದ ರಕ್ತದ ವಾಂತಿಯನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿದ. ಅವರಿಗೆ ಗೊತ್ತಾಯಿತು ಅಲ್ಲಿ ಯಾವುದೋ ಒಂದು ವಾಸವಾಗಿದ್ದಂತಹ ಮಹಾಭೂತ, ಅದರ ಚೇಷ್ಟೆ ಇದು ಅಂತ. ಅಲ್ಲಿರುವವರು ಸದ್ಯ ಈ ಒಂದು ಭೂತ ಈ ಪುಟ್ಟ ಮಗುವನ್ನು ಪೀಡಿಸಲಲ್ಲ ಅಂತ ಸಮಾಧಾನ ನಿಟ್ಟುಸಿರಿಟ್ಟರು. ಆಶ್ಚರ್ಯ ಆಯಿತು. ಅಷ್ಟರೊಳಗೆ ಮತ್ತೊಬ್ಬ ಮಾತಾಡ್ತಾನೆ. ಅವನೊಳಗೆ ಆ ಭೂತ ಸೇರ್ಕೊಂಡು ಹೇಳ್ತಾ ಇದೆ, ಹೇ ಜನರೇ, ಈ ಮಗು ಸಾಮಾನ್ಯ ಅಲ್ಲ, ಅತ್ಯಂತ ಸಮರ್ಥವಾಗಿರತಕ್ಕಂತಹ ಮಗು ಇದು, ದೇವಾಂಶವನ್ನು ಹೊಂದಿದಂತಹ ಮಗು. ಅದರ ರಕ್ಷಣೆ ನಿಮಗೆ ಇರುವುದರಿಂದ ನೀವೆಲ್ಲ ನನ್ನಿಂದ ಪೀಡಿತರಾಗಲಿಲ್ಲ. ಇಲ್ಲದೆ ಹೋದರೆ ನಿಮ್ಮೆಲ್ಲರನ್ನ ಕೊಳ್ತಕ್ಕಂತಹ ಶಕ್ತಿ ನನಗಿದೆ, ನಾನು ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ ಅಂತ ಹೇಳಿ ಆ ಶಿಶುವಿನ ರೂಪದ ಮುಖ್ಯಪ್ರಾಣದೇವರ ಮಹಿಮೆಯನ್ನು ಹೇಳ್ತಾ ಅನೇಕ ರೀತಿ ಸ್ತೋತ್ರ ಮಾಡಿ ಗೌರವಿಸ್ತಂತೆ. ಈ ಒಂದು ಪ್ರಸಂಗ ನಡೆಯಿತು. ಅದನ್ನು ಈ ಪದ್ಯದಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ದೋಷೇ ಯುಷಾಂ ಸಮಮನೇನ ನತ್ವಾ ಹರಿಂ ರಜತಪೀಠಪುರಾಧಿವಾಸಂ ಬಾಲಸ್ಯ ಸಂಪದಮನಾಪದಮರ್ಥಯಿತ್ವಾ ಸಾಕಂ ಸುತೇನ ಪರಿವಾರ ಜನಾನ್ವಿತೋಸೌ ಪ್ರಾಯಾನ್ನಿಶೀತ ಸಮಯೇ ನಿಜಮೇವ ಧಾಮ. ಈ ಪದ್ಯ ಹಾಗೂ ಮುಂದಿನ ಪದ್ಯದಲ್ಲಿ ಈಗ ಹೇಳಿದಂತಹ ವಿಚಾರವನ್ನು ಕವಿಗಳು ಹೇಳ್ತಾ ಇದ್ದಾರೆ. ಅಸೌ ಈ ಮಧ್ಯಗೆ ಭಟ್ಟರು ರಜತಪೀಠಪುರಾಧಿವಾಸಂ, ಉಡುಪಿಯಲ್ಲಿ ವಾಸ ಮಾಡತಕ್ಕಂತಹ ಹರಿಂ ಅನಂತೇಶ್ವರನನ್ನು ನತ್ವಾ ನಮಸ್ಕರಿಸಿ ಬಾಲಸ್ಯ ತಮ್ಮ ಮಗುವಿಗೆ ಅನಾಪದಂ ಸಂಪದಂ ಯಾವುದೇ ಅನಿಷ್ಟವಿಲ್ಲದ ಸಂಪತ್ತನ್ನು ಶ್ರೇಯಸ್ಸನ್ನು ಅರ್ಥಯಿತ್ವ ಪ್ರಾರ್ಥಿಸಿ ಸುತೇನ ಸಾಕಂ ಆ ಮಗನೊಂದಿಗೆ ಪರಿವಾರ ಜನಾನ್ವಿತ ತಮ್ಮ ಪರಿವಾರ ಶಿಷ್ಯ ಪರಿವಾರದೊಂದಿಗೆ ಕೂಡಿದವರಾಗಿ ನಿಶೀತ ಸಮಯೇವ ಆ ಅರ್ಧರಾತ್ರಿಯಲ್ಲಿಯೇ ನಿಜಮೇವ ಧಾಮ ತಮ್ಮದೇ ಆಗಿರತಕ್ಕಂತಹ ಮನೆಗೆ ಪಾಜಕಕ್ಕೆ ಪ್ರಾಯಾತ್ ಹೊರಟರು. ಮಧ್ಯಗೆ ಭಟ್ಟರು ಅನಂತೇಶ್ವರನ ನಮಸ್ಕಾರ ಮಾಡಿ ತಮ್ಮ ಮಗು ವಾಸುದೇವನಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಆಗಲೇ ಅವರು ಮಧ್ಯರಾತ್ರಿ ಹೊತ್ತಿಗೆ ತಮ್ಮ ಪರಿವಾರದೊಂದಿಗೆ ತಮ್ಮ ಮನೆಗೆ ಹೊರಟಿದ್ದಾರೆ. ಅದನ್ನು ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಅರ್ಥವನ್ನು ಇನ್ನೊಮ್ಮೆ ಹೇಳ್ತೇನೆ. ಅಸೌ ಈ ಮಧ್ಯಗೆಯ ಭಟ್ಟರು
ರಜತಪೀಠಪುರಾದಿವಾಸಂ ಉಡುಪಿಯಲ್ಲಿ ವಾಸತಕ್ಕಂತಹ ಹರಿಂ ಅನಂತೇಶ್ವರನಿಗೆ ನತ್ವಾ ನಮಸ್ಕರಿಸಿ ಬಾಲಸ್ಯ ಮಗುವಿಗೆ ವಾಸುದೇವನಿಗೆ ಅನಾಪದಂ ಅನಿಷ್ಟವಿಲ್ಲದ ಸಂಪದಂ ಸಂಪತ್ತನ್ನು ಶ್ರೇಯಸ್ಸನ್ನು ಅರ್ಥಯಿತ್ವ ಪ್ರಾರ್ಥಿಸಿ ಸುತೇನ ಸಾಕಂ ತಮ್ಮ ಮಗನೊಂದಿಗೆ ಪರಿವಾರ ಜನಾನ್ವಿತ ಸನ್ ಪರಿವಾರ ಜನರೊಂದಿಗೆ ಕೂಡಿದವರಾಗಿ ನಿಶೀದ ಸಮಯೇ ಮಧ್ಯರಾತ್ರಿ ಕಾಲದಲ್ಲಿಯೇ ನಿಜಮೇವ ಧಾಮ ತಮ್ಮದೇ ಆದ ಮನೆಗೆ ಪ್ರಯಾಣ ಮಾಡಿದರು, ಹೊರಟರು ಅಂತ ಈ ಪದ್ಯದ ಅನ್ವಯಾನುಸಾರ ಅರ್ಥ. ಮುಂದಿನ ಪದ್ಯದಲ್ಲಿ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ದೋಷೇ ಯುಷಾಂ ಸಮಮಲೇನ ವನೇತಿ ಭೀಮೆ ತತ್ಪೀಡಿತ ಗೃಹ ಇಹೈ ಕಥಮಂ ತುತೋದ ಉದ್ವಾಂತ ರಕ್ತಮವಲೋಕ್ಯ ತಮಭ್ಯಧಾಯಿ ಕೇನಾಪ್ಯಹೋ ನ ಶಿಶುತುತ್ ಕಥಮೇಶ ಇತ್ತಂ. ಈ ಬಾಲಕನೊಂದಿಗೆ ಆ ರಾತ್ರಿ ಹೋಗ್ತಾ ಇದ್ದಾರೆ. ದೋಷ ಅಂದ ರಾತ್ರಿ. ಆ ರಾತ್ರಿಯಲ್ಲಿ ಬಾಲಕನೊಂದಿಗೆ ಹೋಗ್ತಾ ಇದ್ದಾರೆ. ಅತಿ ಭೀಮೆ, ಅತ್ಯಂತ ಭಯಂಕರವಾಗಿರತಕ್ಕಂತಹ ಕಾಡು. ಅತ್ಯಂತ ಭಯಂಕರವಾಗಿರ್ತಕ್ಕಂತಹ ಕಾಡಿನಲ್ಲಿ ಈಶಾಂ ಸತಾಂ ಹೋಗ್ತಾ ಇರತಕ್ಕಂತಹ ಅವರಿಗೆ ಏನಾಯಿತು ಅಂದರೆ ತತ್ಕ್ರೀಡಿತ ಗ್ರಹ ಇಹೈ ಕಥಮಂ ತುತೋದ. ತತ್ಕ್ರೀಡಿತ ಗ್ರಹ, ಆ ಕಾಡಿನಲ್ಲಿ ಆಡತಕ್ಕಂಥ ಒಂದು ಭೂತ, ಅದು ಏಕತಮಂ ತುತೋದ, ಒಬ್ಬ ಮನುಷ್ಯನನ್ನು ಪೀಡಿಸಿತು. ಕೇನಾಪಿ, ಯಾವನೋ ಒಬ್ಬನಿಂದ ಉದ್ವಾಂತ ರಕ್ತವನ್ನು ಕಾರಿದ ತಮ್ ಅವನನ್ನು ಅವಲೋಕ್ಯ ನೋಡಿ, ಏಷಃ ಈ ಭೂತವು ಕಥಂ ಹೇಗೆ ಶುಶುತುತು ಶಿಶುವನ್ನು ಬಿಡಿಸತಕ್ಕದ್ದು ನ ಆಗಲಿಲ್ಲ, ಅಹೋ ಆಶ್ಚರ್ಯ, ಇತ್ತಂ ಹೀಗೆ ಅಭ್ಯಥಾಯಿ ಹೇಳಲ್ಪಟ್ಟಿತು. ಮದ್ಗೆ ಭಟ್ರು ಆ ಶಿಶುವನ್ನು ಎತ್ಕೊಂಡು ಕಾಡಿನಲ್ಲಿ ಹೋಗ್ತಾ ಇದ್ದಾರೆ. ಒಂದು ಭೂತ ಅಲ್ಲಿ ಆಟ ಆಡ್ತಾ ಇತ್ತು. ಆ ಭೂತ ಇವರ ಶಿಷ್ಯ ಪರಿವಾರದಲ್ಲಿ ಒಬ್ಬನನ್ನು ಪೀಡಿಸ್ತು. ಆಗವ ರಕ್ತ ಕಾರಿಕೊಂಡ ಒಬ್ಬ ಶಿಷ್ಯ. ಆಗ ಒಬ್ಬ ಸದ್ಯ ಈ ಭೂತ ಈ ಶಿಶುವನ್ನೇನು ಮಾಡಲಿಲ್ಲ, ಪೀಡಿಸಲಿಲ್ಲ, ಇದು ಹೇಗೆ ಅಂತ ಕೇಳಿದಂತೆ ಆಗ ಆ ಭೂತ ಒಬ್ಬನಲ್ಲಿ ಪ್ರವೇಶ ಮಾಡಿ ಹೇಳತ್ತೆ. ಅದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಏನು ಹೇಳಿತು ಎಂಬುದನ್ನು. ಅನೇನ ಸಮಂ, ಅನೇನ ಈ ಬಾಲಕನಿಂದ ಸಮಂ ಕೂಡಿಕೊಂಡು, ದೋಷ ರಾತ್ರಿಯಲ್ಲಿ, ಅತಿ ಭೀಮೆ ಅತಿ ಭಯಂಕರವಾದ ವನೆ ಕಾಡಿನಲ್ಲಿ, ಈಶಾಂ ಸತಾಂ ಹೋಗುವಾಗ, ತತ್ಕ್ರೀಡಿತ ಗ್ರಹ ಆ ಒಂದು ಅರಣ್ಯದಲ್ಲಿ ಕ್ರೀಡಿಸ್ತಾ ಇರತಕ್ಕಂತಹ ವಿಹಾರ ಮಾಡ್ತಾ ಇರತಕ್ಕಂತಹ ಒಂದು ಪಿಶಾಚಿಯು ಇಲ್ಲಿರ್ತಕ್ಕಂತಹ ಏಕತಮಂ ಒಬ್ಬನನ್ನು, ಆ ಜನಗಳ ಮಧ್ಯೆ ಇರತಕ್ಕಂತಹ ಒಬ್ಬನನ್ನು ತುತೋದ ಹಿಂಸಿಸಿತು. ಕೇನಾಪಿ ಅಲ್ಲಿರ್ತಕ್ಕಂತಹ ಒಬ್ಬನಿಂದ, ಉದ್ವಾಂತ ರಕ್ತಂ ವಮನ ಮಾಡಿದ ರಕ್ತವುಳ್ಳ, ತಂ ಆ ಭೂತ ಆಕ್ರಮಿತವಾಗಿರತಕ್ಕಂತಹ ಪುರುಷನನ್ನು ಅವಲೋಕ್ಯ ನೋಡಿ, ಏಷಃ ಈ ಗ್ರಹವು ಶಿಶುತುತು ಶಿಶುವನ್ನು ಹಿಂಸಿಸುವುದು, ಕಥಂ ಹೇಗೆ ನ ಅಭೂತ ಆಗಲಿಲ್ಲ, ಇತ್ತಂ ಈ ರೀತಿಯಾಗಿ ಅಭ್ಯಧಾಯಿ ಹೇಳಲ್ಪಟ್ಟಿತು. ಯಾರಿಂದ? ಕೇನಾಪಿ ಅಲ್ಲಿರ್ತಕ್ಕಂಥ ಒಬ್ಬ ಹೇಳಿದ, ಒಬ್ಬ ರಕ್ತ ಕಾರಿದ, ಒಬ್ಬ ಶಿಷ್ಯನನ್ನು ಪೀಡಿಸಿತದು, ಅವ ಭೂತಗ್ರಸ್ತನಾಗಿ ರಕ್ತ ಕಾರಿದ. ಅವನನ್ನು ನೋಡಿ ಇನ್ನೊಬ್ಬ, ಈ ಒಂದು ಗ್ರಹ ಈ ಶಿಶುವನ್ನು ಹಿಂಸಿಸಲಲ್ಲ, ಆಶ್ಚರ್ಯ, ಇದು ಹೇಗೆ ಅಂತ ಹೇಳಿದ ಅಂತ ಈ ಪದ್ಯದಲ್ಲಿ ಹೇಳ್ತಿರೋದು. ಅನೇನ ಸಮಂ ಈ ಶಿಶುವಿನೊಂದಿಗೆ, ದೋಷ
ದೋಷೇಯುಷಾಂ ಅಂತ ಉಂಟ. ದೋಷ ಈಯುಷಾಂ ದೋಷೇಯುಷಾಂ ಅಂತ ಆಗಿರೋದಲ್ಲಿ. ದೋಷ ಈಯುಷಾಂ ಅನೇನ ಸಮಂ ಈ ಮಗುವಿನೊಂದಿಗೆ ದೋಷ ರಾತ್ರಿಯಲ್ಲಿ ಅತಿಭೀಮೆ ಅತ್ಯಂತ ಭಯಂಕರವಾದ ವನೆ ಕಾಡಿನಲ್ಲಿ ಈಯುಷಾಂ ಹೋಗುತ್ತಾ ಇರತಕ್ಕಂತಹ ಇಹ ಇವರ ಮಧ್ಯೆ ತತ್ಕ್ರೀಡಿತ ಗ್ರಹ ಆ ಕಾಡಿನಲ್ಲಿ ಆಡ್ತಾ ಇರತಕ್ಕಂತಹ ಭೂತವೊಂದು ಏಕತಮಂ ಒಬ್ಬ ಮನುಷ್ಯನನ್ನು ತುತೋದ ಪೀಡಿಸಿತು. ಆಗ ಕೇನಾಪಿ ಯಾವನೋ ಒಬ್ಬನಿಂದ ಉದ್ವಾಂತ ರಕ್ತವನ್ನು ಕಾರುತ್ತಿರುವ ತಮ್ ಅವನನ್ನು ಅವಲೋಕ್ಯ ನೋಡಿ ಏಷಃ ಈ ಭೂತವು ಕಥಂ ಹೇಗೆ ಶಿಶುವನ್ನು ಪೀಡಿಸುವುದು ಶಿಶುತುತ್ ಅಂತ ಶಿಶುವನ್ನು ಪೀಡಿಸ್ತಕ್ಕದ್ದು ನ ಆಗಲಿಲ್ಲ. ಅಹೋ ಆಶ್ಚರ್ಯ ಇತ್ತಂ ಈ ರೀತಿಯಾಗಿ ಅಭ್ಯಧಾಯಿ ಇನ್ನೊಬ್ಬನಿಂದ ಹೇಳಲ್ಪಟ್ಟಿತು. ಏನು ಹೇಳಿತು? ಆ ಭೂತ ಒಬ್ಬನಲ್ಲಿ ಪ್ರವೇಶ ಮಾಡಿ ಅದು ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, ನಾವು ಆಟ ಆಡುವ ಸಮಯ ಇದು, ಅರ್ಧ ರಾತ್ರಿ, ನೀವು ಇಂಥಲ್ಲಿ ಬರಬಾರದು, ನಿಮ್ಮನ್ನು ಕಾಪಾಡತಕ್ಕಂಥ ಒಂದು ಮಗು ನಿಮ್ಮ ಹತ್ತಿರ ಇದೆ, ಅವರು ಈ ಪ್ರಪಂಚಕ್ಕೆ ಒಡೆಯರು, ಅವರನ್ನು ಅರಿಯದೆ ನೀವೆಲ್ಲ ಇದನ್ನು ಶಿಶು ಅಂತ ಭಾವಿಸಿದ್ದೀರಾ, ಅಂತಹ ಮುಖ್ಯ ಪ್ರಾಣದೇವರ ರಕ್ಷಣೆ ಇಲ್ಲ ಅಂತಾದರೆ ಎಲ್ಲರನ್ನೂ ಕೊಲ್ಲಲಿಕ್ಕೆ ನನಗೆ ಸಾಮರ್ಥ್ಯ ಇದೆ. ನಮ್ಮ ಆಟ ಸಮಯದಲ್ಲಿ ನೀವು ಬಂದಿದ್ದೀರಾ, ಆದರೆ ಇವರ ರಕ್ಷಣೆ ಇರೋದ್ರಿಂದ ನಿಮ್ಮನ್ನು ನಾನು ಬಿಟ್ಟಿದ್ದೇನೆ ಅಂತ ಆ ಭೂತ ಹೇಳುತ್ತೆ. ಆ ವಿಚಾರ ಮುಂದಿನ ಪದ್ಯದಲ್ಲಿ ಬರುತ್ತೆ. ಆ ಪದ್ಯವನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.